ಲೇ ದಿವ್ಯಾ, ಲಾವಣ್ಯ ಜಯಮ್ಮರ ಅಕ್ಕನ ಮಗನ ಮದುವೆ ಆಗಿರೋ ವಿಷಯ ಆ, ಲಸ್ಮಕ್ಕೂ ಗೊತ್ತು. ಆದ್ರೆ ಅವ್ರ ಅತ್ತೆಗೂ ಆ ಲಸ್ಮಕ್ಕನ ಗಂಡಗೂ ಗೊತ್ತಾ? ಹ ಏನೋ ಗೊತ್ತಿಲ್ಲಮ್ಮ, ಅವರಿಬ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಹೇಳಿರಕ್ಕಿಲ್ಲ. ಅವಕ್ಕಯ್ಯ ಹೇಳಿದ್ರೆ ಸುಮ್ಮನೆ ಯಾಕೆ ಹೋಗಲಿ, ಗಲಾಟೆ ಮಾಡ್ತಾರೆ ಅಂತ ಹೇಳಿಲ್ವೋ ಏನೋ, ಅಥವಾ ಹೇಳಿದಾರೋ ಏನೋ ಗೊತ್ತಿಲ್ಲ. ಯಾಕಮ್ಮ ಹೇಳಿದ್ರೆ ಇಷ್ಟೊತ್ತಿಗೆ ಜಗಳ ಮಾಡಿ ಹೋಗಿ ಮಕ್ಕೋಗದ್ ಬಂದಿರೋರು ಅಲ್ಲಿ ಹೋಗಿ ಆ ಹುಡ್ಗನು ಅವಳನು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಹೋಗಿ ಹೇಳನ್ವಾ? ಹೇಳೋದ್ರಿಂದ ಏನಮ್ಮ ಪ್ರಯೋಜನ? ಅವ್ರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ. ಗೊತ್ತಾಗಿರಕ್ ಚಾನ್ಸೇ ಇಲ್ಲ. ಆವಜ್ಜಿ ಅವತ್ತಿನ ಮನೆ ಬಿಟ್ಟು ಈಚೆಗೆ ಬಂದಿಲ್ಲ. ಆವಣ್ಣಯ್ಯ ಹೊಲ್ದಕ್ಕೆ ಹೋದ್ರೆ ಬರೋದೇ ರಾತ್ರಿ ಆಗುತ್ತೆ. ಅವರಿಬ್ರಿಗೂ ಗೊತ್ತಿರಕ್ಕಿಲ್ಲ. ನಡಿ ಹೋಗಿ ಹೇಳೋಣ. ಅವರಿಬ್ರಿಗೂ ಹೇಳೋದ್ರಿಂದ ಏನಮ್ಮ ಪ್ರಯೋಜನ? ನಮ್ಗೆ ಏನ್ ಬರಂಗೈತೆ ಅದರಿಂದ? ಬಿಡು ಹೋಗ್ಲಿ, ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಒಂದಲ್ಲ ಒಂದ್ ದಿವಸ ಗೊತ್ತಾಗೇ ಆಗುತ್ತೆ ಅವ್ರಿಗೂ. ಮೊಮ್ಮಗಳು ಎಲ್ಗೋಗಿ ಮದ್ವೆ ಆಗ್ಯವಳೆ ಅಂತಾನ. ಅಯ್ಯೋ, ಅವಳಿಗೆ ಹೇಳಿದ್ರೆ, ಅವಜ್ಜಿಗೆ ಹೇಳಿದ್ರೆ, ಅವಜ್ಜಿ ಆ ಪಾರ್ವತಿಗೆ ಹೇಳ್ತೈತೆ. ಆ ಪಾರ್ವತಿ ಅಲ್ಲೋಗಿ ಜಯಮ್ಮ ರಕ್ಕಯ್ಯರ ಮನೆಗೆ ಹೋಗಿ ಗಲಾಟೆ ಮಾಡ್ಬತ್ತಾಳೆ. ಹೌದಲ್ವಾ? ಒಳ್ಳೆ ಚಾನ್ಸು. ಅವನಿಗೆ ಅಲ್ಲೂ ನೆಮ್ಮದಿ ಇಲ್ದಂಗೆ ಮಾಡಬೇಕು ಗಂಡನ ಮನೆಗೂ. ಇವ್ರು ಹೋಗಿ ಗಲಾಟೆ ಮಾಡಿದ್ರೆ ಹುಡುಗರ ಅಪ್ಪ ಅಮ್ಮ ಅವರು ಸಿಟ್ಟು ಮಾಡ್ಕೊಂತಾರೆ ಇವಳ ಮೇಲೆ. ನಿಮ್ಮ ಮನೆಯವರೆಲ್ಲ ಬಂದು ಇಲ್ಲಿ ಗಲಾಟೆ ಮಾಡ್ತಾರೆ ನಿನ್ನಿಂದಾನ ಅಂತಾನ ಅವರು ಸಿಟ್ಟು ಮಾಡ್ಕೊಂತಾರಲ್ವಾ? ಅವಾಗ ಅವಳನ್ನ ಸರಿಯಾಗಿ ಬೈತಾರೆ ಅವರು. ಅದೇ ನಾನು ಹೇಳಿದ್ದು. ನಡಿ ಹೋಗಿ ಹೇಳ್ಬರೋಣ ಅವಜ್ಜಿಗೆ. ಗಿರ್ಜಕಯ್ಯ, ಗಿರ್ಜಕಯ್ಯ. ಏನಮ್ಮ ಚಂದ್ರಮ್ಮ, ಮಗಳನ್ನ ಕರ್ಕೊಂಡು ನಮ್ಮಂತ ಬಂದ್ಬಿಟ್ಟಿದ್ಯಾ? ಏನ್ ಹೇಳು, ಯಾಕಕ್ಕ ಬೇಜಾರಾಗಿದ್ಯಾ? ಅಯ್ಯೋ ಮೊಮ್ಮಗಳು, ನಿನ್ ಮೊಮ್ಮಗನ್ ಮದ್ವೆ ಆಗದೆ ಬೇರೆ ಯಾವನ್ನೋ ಓಡೋಸ್ಕೊಂಡು ಹೋಗಿ ಮದ್ವೆ ಆದ್ಲು ಅಂತ ಬೇಜಾರಲ್ಲಿದ್ಯಾ? ಬೇಜಾರ್ ಮಾಡ್ಕೋಬೇಡಕ್ಕ. ಏನ್ ಮಾಡಕ್ಕಾಗುತ್ತೆ, ಇನ್ ಮಕ್ಕಳೇ ಹಂಗೆ. ನಮ್ಮ ಮಾತು ಎಲ್ಲಿ ಕೇಳ್ತಾವೆ ಹೇಳು? ಮುಂದೆ ಅನುಭವಿಸ್ತಾರೆ ಅವ್ರೇನಿ. ಹೋಗ್ಲಿ ಬಿಡೆ ಚಂದ್ರಮ್ಮ, ಈಗ ಅದನ್ನ ಯಾಕೆ ನೆನೆಸ್ತೀಯ? ನೆನ್ಸ್ಕೊಂಡ್ರೆ ಸಿಟ್ಟು ಬರುತ್ತೆ, ಬೇಜಾರನು ಆಗುತ್ತೆ. ನಮ್ಮ ಪಾರ್ವತಿ ಅಣ್ಣನ ಮಗಳನ್ನೇ ಮಾಡ್ಕೋಬೇಕು ಅಂತ ಎಷ್ಟು ಆಸೆ ಇದ್ಲು. ಆದ್ರೆ ಇಲ್ಲ ಹುಡಿ, ಸರಿಯಾಗಿ ಮಾಡಿ ಓದ್ಲಲ್ಲ. 3 ನಾಮ ಇಕ್ಕಿ ನಮ್ಗೆಲ್ಲರಿಗೂ. ಥೂ, ಹಾಳಾದಳು. ಆ ವಿಷಯ ಎತ್ತಬೇಡ, ಸುಮ್ಮನಿರು. ಆ ವಿಷಯ ಎತ್ತಿದ್ರೆ ನನಗೆ ಸಿಟ್ಟು ಬರುತ್ತೆ. ಅಜ್ಜಿ, ಈಗ ನಿನ್ನ ಮೊಮ್ಮಗಳು ಯಾರನ್ನ ಮದುವೆ ಆಗಿದ್ದಾಳೆ, ಯಾವ ಊರು, ಆ ಹುಡುಗ ಏನ್ ಮಾಡ್ತಾನೆ, ಏನಾದ್ರೂ ನಿನಗೆ ಗೊತ್ತಾಯ್ತಾ? ಅದನ್ನೆಲ್ಲ ತಿಳ್ಕೊಂಡು ನನ್ಗೆ ಏನೇ ಆಗ್ಬೇಕು ಅಮ್ಮಣ್ಣಿ. ಬಿಡು, ಅವಳು ಯಾವನ್ನಾದ್ರೂ ಮದ್ವೆ ಆಗ್ಲಿ, ಯಾವ್ರಿಗಾದ್ರೂ ಹೋಗ್ಲಿ, ಅವಳು ಕಟ್ಕೊಂಡು ಹೆಂಗಾದ್ರೂ ಹಾಳಾಗೋಗ್ಲಿ. ಅದನ್ನ ತಿಳ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ನನಗೆ ಬೇಕಾಗೂ ಇಲ್ಲ ಅದು. ಹಾಳಾಗಿ ಹೋಗ್ಲಿ ಅವಳು. ಓ ಹಂಗಲ್ಲಕ್ಕ, ಅದು ನಿನ್ನ ಮೊಮ್ಮಗಳು ಮದುವೆ ಆಗಿರೋದು ಆ ಜಯಮ್ಮ ಇಲ್ವೇ, ಜಯಮ್ಮ ಅಕ್ಕನ ಮಗನಂತೆ ಮದುವೆ ಆಗಿರೋದು. ಇಲ್ಲೇ ಯಾವೂರು ಅಂತ, ಅದು ಯಾವೂರೇ ದಿವ್ಯಾ? ಅದೇಮ್ಮ ಕಂದೂರು. ಕಂದೂರ? ಯಾರೇ ಜಯಮ್ಮ ರಕ್ಕಯ್ಯ ಅಂದ್ರೆ? ಅವಳು ಅದು ಯಾವಳು, ಅವಳ ಹೆಸರು ಎಂತದ್ದು? ವಿಜಯಮ್ಮ ತಾನೆ? ಜಯಮ್ಮ ರಕ್ಕಯ್ಯ ಅಂದ್ರೆ ಅವಳ ಮಗ ಇದ್ನ? ಹೌದಕ್ಕ, ಮಗ ಇದ್ದಂತೆ. ಅವಳ ಮಗನ್ನೇ ಆಗಿರೋದು ನಿನ್ ಮೊಮ್ಮಗಳು. ನಿನಗೆ ಗೊತ್ತಿಲ್ವೇ ಈ ವಿಷಯ? ಎಲ್ಲರಿಗೂ ಗೊತ್ತಾಗುತ್ತೆ ಊರಾಗೆ. ನಾನು ನಿನಗೆ ಗೊತ್ತಿರುತ್ತೆ ವಿಷಯ ಅಂತ ಅನ್ಕೊಂಡಿದ್ದೆ. ಹೌದಾ? ಹೋಗ್ಲಿ ಬಿಡು, ಯಾವನ್ನಾದ್ರೂ ಆಗ್ಲಿ, ಅವಳು ಹೆಂಗಾದ್ರೂ ಹಾಳಾಗೋಗ್ಲಿ. ನಮ್ಗೆ ಯಾಕೆ ಅವಳು ಚಿಂತೆ? ಏನಕ್ಕ, ಏನಿಲ್ಲಿ? ಏನು ಇಲ್ಲ ಕಣಪ್ಪ, ಇವೇಕಪ್ಪ. ಅದು ನಿನ್ ಮಗಳು ಮದ್ವೆ ಆಗಿರೋದು ಯಾರನ್ನ ಅಂತ ಹೇಳ್ತಿದ್ದೆ. ಅದೇ ಜಯಮ್ಮ ಇಲ್ವೇ, ಜಯಮ್ಮ ಅಕ್ಕನ ಮಗಳನ್ನಂತೆ. ಅದೇ ಕಂದೂರು ಅಂತ ಅವ್ರ ಊರ ಹೆಸರಂತೆ. ಹೌದಾ? ಹೆಂಗಾದ್ರೂ ಯಾರನ್ನಾದ್ರೂ ಆಗ್ಲಿ ಬಿಡು, ನಮ್ಗೆ ಯಾಕೆ. ನಡಿಯಮ್ಮ ಒಳಿಕೆ. ಅವಳು ನಮ್ಮ ಮಾನ ಮರ್ಯಾದೆ ತೆಗೆದೋಗಿದ್ದಾಳೆ. ಇಲ್ಲಿಗೆ ಬಿಟ್ರೆ ಸಾಕ, ಹೋಗಿ ಮಕ್ಕಳಿಗೆ ಬರೋದ್ ಬೇಡವಾ? ಆ ಹುಡುಗನ್ಗೂ ಅವ್ರ ಅಪ್ಪಯ್ಗೂ ಅಮ್ಮಯ್ಗೂ ಸರಿಯಾಗಿ ಹೋಗುತ್ ಬರೋಣವಾ? ಇನ್ಯಾರು ಸಿಗ್ಲಿಲ್ವೇ ನಿಮ್ಗೆ ಮಗುಗೆ ಹೆಣ್ಣು ಅಂತ ಹೇಳಿ ಮಕ್ಕಳಿಗೆ ಬರೋಣ ಮೊದ್ಲೋಗಿ. ಹೌದು, ಮೊದ್ಲು ಆ ಕೆಲಸ ಮಾಡ್ರಿ. ಇಲ್ಲಾಂದ್ರೆ ನಿಮ್ಮನ್ನ ಸದಾ ತಿಳ್ಕೊಬಿಡ್ತಾರೆ ಅವ್ರೆಲ್ಲನ. ಹೋಗ್ರಿ ಹೋಗ್ರಿ. ಓ ಬೇಡ, ಸುಮ್ಮನೆ ಚಂದ್ರಕಯ್ಯ, ಹಂಗೆಲ್ಲನ ಹೆಂಗಾದ್ರೂ ಹಾಳಾಗೋಗ್ಲಿ. ನನ್ಗಂತ ಅವಳ ಮಕ್ಕ ನೋಡೋಕ್ಕೂ ಇಷ್ಟ ಆಗಲ್ಲ. ಅಮ್ಮ ಏನು ಬೇಡ, ಸುಮ್ಮನೆ ನಡಿ ಒಳಿಕೆ. ನೀನ್ ಬರ್ದಿದೆ ಹೊಟ್ಟೆ ಹೊತ್ತು, ನಾನು ಒಬ್ಬಳೇ ಹೋಗ್ತೀನಿ. ಹೋಗು ನೀನು, ನಿನಗೆ ಏನು ಚಿಂತೆ ಇಲ್ಲ ನಿನ್ಗೆ. ಹಂಗಾದ್ರೂ ಮಾಡ್ಕೊ, ನಾನು ಹೇಳೋ ಮಾತು ಕೇಳು ಸುಮ್ಮನೆ. ನಾನಂತೂ ಬರಲ್ಲ, ನೀನು ಹೋಗಾದ್ರೂ ಹೋಗು, ಬಿಟ್ಟಾದ್ರೂ ಬಿಡು. ಅಷ್ಟೇ ಅಲ್ಲ ಕಣಣ್ಣ, ಈ ವಿಷಯ ನಿಮ್ಮ ಮಗಳು ಮದುವೆ ಆಗಿರೋ ವಿಷಯ ನಿಮ್ಮ ಹೆಂಡತಿ ಲಸ್ಮಕ್ಕಗೂ ಗೊತ್ತು. ಅವಳು ನಿಮ್ಗೆ ವಿಷಯ ಹೇಳಿಲ್ವಾ? ಏನ್ ಹೇಳ್ತಾ ಇದ್ದೀಯ ಚಂದ್ರಮ್ಮ? ಲಸ್ಮಕ್ಕೂಗೆ ಗೊತ್ತಾ ಈ ವಿಷಯ? ಮತ್ ನಮ್ಮ ಹತ್ರ ಒಂದು ಮಾತನ್ನು ಹೇಳಿಲ್ವಲ್ಲ ಅವಳು? ನಿನ್ನ ಹತ್ರನೇ ಹೇಳಿದ್ಲೇ ನೀಬೇಕಪ್ಪ? ಇಲ್ಲಮ್ಮ, ಹೇಳಿಲ್ಲ. ನೋಡು ನಿನ್ನ ಹೆಂಡತಿನ ಹೆಂಗಿದಾಳೆ. ನಾವ್ ಅಂದ್ಕೊಂಡಿದ್ದು ನಿಜ ಆಯ್ತು, ಅವಳೇ ಕಳ್ಸಿದಾಳ. ಹಂಗಾದ್ರೆ ಎಲ್ಲ ತಿಳ್ಕೊಂಡೇನೆ ಹುಡುಗನ ಬಗ್ಗೆನ. ಅಯ್ಯೋ, ಅವಳಿಗೆ ಗೊತ್ತೋ ಬಿಡ್ತೋ, ಅವಳು ಹೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಡಿಯಮ್ಮ. ಆರಮ್ಮ ಬಾ. ಏನು ಗೊತ್ತಿಲ್ಲ ಅಮ್ಮಂಗೆ ಬರ್ತಾ ಇದ್ದಾಳೆ ನೋಡಲ್ಲಿ. ಏನತ್ತೆ, ಯಾಕೆ ಹಿಂಗಿದ್ದೀರ ಎಲ್ಲನ? ಯಾಕ ನಿನ್ನ ಮಗಳು ಯಾವನ್ ಜೊತೆಗೆ ಹೋಗ್ಯವಳೆ, ಯಾರನ್ನ ಮದ್ವೆ ಆಗ್ಯವಳೆ, ಎಲ್ಲಿದ್ದಾಳೆ ಅಂತ ನಿನಗೇನು ಗೊತ್ತಿಲ್ವಾ?
ಯಾಕತ್ತೆ ಹಿಂಗ್ ಕೇಳ್ತಾ ಇದ್ಯಾ? ಈಗ ಏನಾಯ್ತು? ನಿಂಗೆ ಗೊತ್ತೋ ಗೊತ್ತಿಲ್ವೋ ಹೇಳು. ಅಂದ್ರೆ ಈ ಚಂದ್ರಮ್ಮನು ದಿವ್ಯನು ಬಂದು ನಮ್ಮ ಲಾವಣ್ಯನ ಬಗ್ಗೆ ಎಲ್ಲ ನಮ್ಮ ಅತ್ತೆ ಹತ್ರ ಪೆಟ್ಟಿಂಗ್ ಇಕ್ಕವ್ರೆ ಅನ್ಸುತ್ತೆ. ಈಗೇನು ಮಾಡೋಕ್ಕಾಗಲ್ಲ, ಇರೋ ಸತ್ಯ ಒಪ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಹಂಗೆ ಮಾಡ್ತೀನಿ. ಹೇಳೇ ಮಾತಾಡು, ನಿನಗೆ ಗೊತ್ತಿತ್ತು ತಾನೇ? ನಮ್ಮ ಹತ್ರ ಯಾಕೆ ಹೇಳಿಲ್ಲ ಈ ವಿಷಯನ? ಅತ್ತೆ ನನಗೆ ಗೊತ್ತು, ಜಯಮ್ಮನ್ ಸೊಸೆನೇ ಹೇಳಿದ್ಲು. ಆದ್ರೆ ನಿಮಗೂ ಇವ್ರಿಗೂ ಹೇಳಿದ್ರೆ ಸುಮ್ಮನೆ ಯಾಕೆ ನೀವು ಸಿಟ್ಟು ಮಾಡ್ಕೊಂಡು ಆಮೇಲೆ ಏನಾದ್ರೂ ಜಗಳ ಗಿಗಳ ಆಡ್ಗಿಡ್ತೀರೇನೋ, ಬೇಜಾರು ಮಾಡೋದು ಯಾಕೆ ನಿಮ್ಗೆ? ಸುಮ್ಮನೆ ಆ ವಿಷಯ ಹೇಳಿ ನಿಮ್ಗಿನ್ನೂ ಸಿಟ್ಟು ಬರುತ್ತೆ ಅಂತನ ಹೇಳಲಿಲ್ಲ ಅಷ್ಟೇನೆ. ಇಲ್ದಿದ್ರೆ ನಾನು ಹೇಳ್ತಿದ್ದೆ, ನೀವು ಸುಮ್ಮನೆ ಸಿಟ್ಟು ಮಾಡ್ಕೊಂತೀರಾ ಅಂತ ಹೇಳಿಲ್ಲ ಅಷ್ಟೇನೆ. ಬಿಡಿ, ಈಗೇನಂತೆ ನಿಮ್ಗೆ ಏನು ಅವಳ ಬಗ್ಗೆ ಏನು ಚಿಂತೆ ಇಲ್ಲ ಅಲ್ವಾ? ಮಗಳು ಎಲ್ಲಾದ್ರೂ ಹೋಗ್ಲಾಳು, ಮೊಮ್ಮಗಳು ಯಾರನ್ನಾದ್ರೂ ಮದುವೆ ಆಗ್ಲಾಳು, ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಲ್ವಾ? ಅದಕ್ಕೆ ನಾನು ಏನು ಹೇಳಲಿಲ್ಲ. ಏನಾನ ಹೇಳಿದ್ರೆ ನೀನೇ ಕಳಿಸಿದ್ಯಾ ಅಂತ ನನ್ನ ಮೇಲೆ ಗುಬೆ ಕೂರಿಸ್ತೀರಾ ಅಂತ ನಾನು ಹೇಳಲಿಲ್ಲ ಅಷ್ಟೇನೆ. ನನಗೂ ಜಯಮ್ಮ ಸೊಸೆ ಹೇಳಿದ್ಮೇಲೆ ಗೊತ್ತಾಗಿದ್ದು. ನಮ್ಗೆ ಹೇಳ್ಬೇಕು ತಾನೆ, ಈ ಚಂದ್ರಿನು ಮತ್ತೆ ಈ ದಿವ್ಯ ಬಂದು ಹೇಳಿದ್ಮೇಲೆ ನಮಗೆ ಗೊತ್ತಾಗ್ಬೇಕಾ? ನಿನಗೆ ಗೊತ್ತಿದ್ದು ಹೇಳ್ದಂಗೆ ಸುಮ್ಮನೆ ಇದೆಯಲ್ಲ ನೀನು. ಹೇಳಿದ್ನಲ್ಲ ಅತ್ತೆ, ನಿಮ್ಗೆ ಹೇಳಿದ್ರೆ ಸುಮ್ಮನೆ ನೀವು ಸಿಟ್ಟು ಮಾಡ್ಕೊಂತೀರಾ, ಯಾಕೆ ಸುಮ್ಮನೆ ನನ್ನ ಮೇಲೆ ಗುಬೆ ಕೂರಿಸ್ತೀರಾ ಅಂತ ಹೇಳಿಲ್ಲ ಅಂತನಾ? ಇವರು ಮಾಡಕ್ ಕೆಲಸ ಇಲ್ಲದೆ ಬಂದು ಹೇಳಿದಾರೆ ಈ ಚಂದ್ರಮ್ಮನು ದಿವ್ಯಾನು. ಅವ್ರು ಹೇಳಿರೋದು ಸರಿಯಾಗಿ ಐತೆ. ಅವ್ರು ಹೇಳಿಲ್ಲ ಅಂದ್ರೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ, ನೀನು ಬಾಯ್ ಬಿಡ್ತಿರ್ಲಿಲ್ವಲ್ಲ. ಈಗ ಏನಾಯ್ತು ಬಿಡಿ, ಗೊತ್ತಾದ್ರೇನು ಗೊತ್ತಾಗ್ದಿದ್ರೆ ಏನು, ನಿಮ್ಗೇನೇನು ಏನು ಚಿಂತೆ ಇಲ್ಲ ಅಲ್ವಾ? ಐತೆ ನೋಡ್ತಾ ಇರು. ಹೋಗಿ ಸರಿಯಾಗಿ ಉಗುದ್ ಬರ್ತೀನಿ. ಇನ್ನೊಂದ್ಸಲ ಈ ಮನೆ ಕಡೆಗೆ ತಿರುಗಿ ನೋಡ್ಬಾರ್ದು. ಅವ್ರ ಮಂತಕ್ಕೆ ಹೋಗ್ತೀನಿ. ಅವಳೆಲ್ಲಿದ್ದಾಳೆ ಅಂತ ಹುಡುಕೊಂಡು ಹೋಗಿ ಗಂಡು ಅವ್ನ ಮದುವೆ ಆಗ್ಯಾನಲ್ಲ ಹುಡುಗ, ಅವನಿಗೂ ಜಯಮ್ಮ ರಕ್ಕಯ್ಯ ಅಕ್ಕನ ಗಂಡಗೂ ಎಲ್ಲರಿಗೂ ಮಕ್ಕಳು ಬರ್ತೀನಿ. ಹೋಗಿ ನಮ್ಮ ಯಾರು ಪಾರ್ವತಿನ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ನಮ್ಮ ಪಾರ್ವತಿ ಮಗನ ಮದುವೆ ಆಗ್ಬೇಕಾಗಿರೋಳು, ಹೋಗಿ ಜಯಮ್ಮ ರಕ್ಕಯ್ಯನ ಮಗನ ಮದುವೆ ಆಗ್ಯವಳಂತೆ. ಮಾಡ್ತೀನಿ ಇರು ಅವಳಿಗೆ ಸರಿಯಾಗಿ ಹೋಗಿ. ಅತ್ತೆ ಹೋಗ್ಬಿಡಿ ಅತ್ತೆ. ಅತ್ತೆ ಈಗ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ? ಯಾಕೆ ಹೋಗ್ತೀರಾ ಸುಮ್ಮನೆ? ಬಿಡಿ ಅತ್ತೆ, ನೆಮ್ಮದಿಯಾಗಿರೋರು ಬಾಳ್ ಯಾಕೆ ಹಾಳು ಮಾಡ್ತೀರಾ ನೀವು? ಹೋಗಿ ನಮ್ಮ ನೆಮ್ಮದಿಗೆ ಬೆಂಕಿ ಇಕ್ಕಿ ಹೋಗಿ ಅವಳ ಹೆಂಗೆ ನೆಮ್ಮದಿಯಾಗಿರ್ತಾಳೆ ಅಲ್ಲಿ? ನಾನ್ ಸುಮ್ಮನೆ ಬಿಡಲ್ಲ, ಪಾರ್ವತಿನೂ ಕರ್ಕೊಂಡೇ ಹೋಗ್ತೀನಿ. ನೋಡ್ತಾ ಇರು. ನಿಮ್ಮಮ್ಮನೂ ನಿಮ್ಮ ತಂಗಿನೂ ಹೋದ್ರೆ ಅಲ್ಲಿ ದೊಡ್ಡ ಜಗಳನೇ ಆಗುತ್ತೆ. ನನ್ನ ಮಗಳು ಆಮೇಲೆ ಅಲ್ಲಿ ಹೆಂಗೋ ಈಗ ಅವ್ರ ಅತ್ತೆ ಮಾವನು ಕ್ಷಮಿಸಿ ಮನೆ ಒಳಗೆ ಕರ್ಕೊಂಡಿದ್ದಾರೆ. ಇವರು ಗಲಾಟೆ ಮಾಡಿದ್ರೆ ಮತ್ತೆ ಎಲ್ಲವ್ರು ಸಿಟ್ಟು ಮಾಡ್ಕೊಂತಾರೆ ಏನೋ. ಬೇಡ ಅಂತ ಹೇಳೋಗ್ರಿ, ನಿಮ್ಮಮ್ಮನ ಕರೆಯೋಗ್ರಿ. ನಾನು ಕರೆಯಲ್ಲ, ಬೇಕು ಅಂದರೆ ನೀನೇ ಕರ್ಕೋಗಿ, ನನಗೇನು ಹೇಳ್ಬೇಡ ನೀನು. ಇದಕ್ಕೆನ ನೀವು ಹಿಂಗ್ ಒಂದು ಇಲ್ಲೆಲ್ಲ ಚಾಡಿ ಚುಚ್ಚಿರೋದು? ನನ್ನ ಗಂಡ ತಾಗು ನಮ್ಮ ಅತ್ತೆ ತಾಗು ಜಗಳ ಆಗ್ಲಿ ಅಂತನ? ನನ್ನ ಮಗಳು ಅಲ್ಲಿ ಹೆಂಗೋ ನೆಮ್ಮದಿಯಾಗಿರಲಿ, ಮದುವೆ ಆಗಿ ಮನೆಗೆ ಹೋಗಿ ಅತ್ತೆ ಮಾವನ ಜೊತೆಗೆ. ಈಗ ಅದಕ್ಕೂ ಬೆಂಕಿ ಇಕ್ಕಕ್ ಬಂದಿದ್ರೇನೆ ನಾಚಿಕೆ ಆಗಲ್ವಾ ನಿಮ್ಗೆ? ನೀವಂತೂ ನೆಟ್ಟಿಗಿಲ್ಲ, ನಿನ್ನ ಮಗಳಂತೂ ನೆಟ್ಟಿಗಿಲ್ಲ. ಬೇರೆಯವರಾದ್ರೂ ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ ಆಗಲ್ವಾ ನಿಮ್ ಕೈಲಿ? ದಿವ್ಯಾ, ನಿನ್ಗೇನ್ ನಾಚಿಕೆ ಮಾನ ಮರ್ಯಾದೆ ಇಲ್ವೇ? ಬರೀ ಕಂಡರ ಮನೆ ಸುದ್ದಿ ಮಾಡೋದು, ಅವ್ರಿಗೆ ಇವ್ರಿಗೆ ಜಗಳ ತಂದಿಕ್ಕೋದು, ಇಲ್ಲ ಚಾಡಿ ಹೇಳೋದು, ಇದೇನೋ ನಿನ್ ಕೆಲ್ಸ? ಅದಕ್ಕೆ ಮತ್ತೀಗ ನಿನ್ ಜೀವನ ಹಿಂಗಾಗಿರೋದು. ಅಯ್ಯೋ ಏನೇ ಲಸ್ಮಕ್ಕ, ನಮ್ಮನ್ನ ಯಾಕೆ ಬೈತೀಯ? ಏನೋ ಇರೋ ವಿಷಯ ಕೇಳೋಣ ಅಂತ ಬಂದ್ವಿ. ನೀನೇ ಹೇಳ್ಬೇಕಾಯ್ತು. ನೀನೇ ಹೇಳಿದ್ರೆ ಇವಾಗ ಯಾಕೆ ಈ ಸಮಸ್ಯೆ ಆಗೋದು? ನಾವು ಇಲ್ಲೇ ಹೋಗ್ತಾ ಇದ್ವಿ, ನಿಮ್ಮ ಅತ್ತೆನೇ ಕರೆದು ಮಾತಾಡಿಸ್ತು. ಎಲ್ಲಿಗೆ ಹೋಗಿದ್ದೆ ಏನು ಎತ್ತ ಅಂತನ? ನಾವಿಲ್ಲೇ ಅಲ್ಲಿ ರಾಜಮ್ಮ ಅವ್ರ ಮಂತಕ್ಕೆ ಹೋಗಿದ್ವಿ. ಹಿಂಗೆ ಹೇಳಿದ್ರು ನಿಮ್ಮ ಮೊಮ್ಮಗಳ ಬಗ್ಗೆ ಅಂತ ಹೇಳಿದ್ವಿ ಅಷ್ಟೇನೆ. ನಾವೇನೇನು ಬಂದು ಹೇಳಿಲ್ಲ. ಅಲ್ವೇನೆ ದಿವ್ಯಾ? ನಿಮ್ಮ ಅತ್ತೆನೇ ಕರೆದಿದ್ದು. ಅದು ಕಣ್ಲಸ್ಮಕ್ಕಯ್ಯ, ನಿಮ್ಮ ಅತ್ತೆನೇ ಕರೆದು ಮಾತಾಡಿಸ್ತು. ಅವಾಗ ಈ ವಿಷಯ ಬಂತು, ನಮಗೆ ಗೊತ್ತಿದ್ದು ನಾವು ಹೇಳಿದ್ವಿ ಅಷ್ಟೇನೆ. ಅದರಲ್ಲಿ ನಮ್ಮ ತಪ್ಪೇನೈತೆ? ನೀವ್ಯಾಕೆ ನಮ್ಮ ಮೇಲೆ ಹಿಂಗ್ ರೇಗಾಡ್ತಾ ಇದ್ದೀರಾ? ನೀವು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಡ್ರಿ. ನಮ್ಮ ಜೀವನ ಹೆಂಗಾದ್ರೂ ಇರುತ್ತೆ, ನಮಗೆ ಗೊತ್ತಿದೆ ನಮ್ಮ ಜೀವನ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತಾನ. ನೀವೇನು ಹೇಳ್ಬೇಡ್ರಿ. ಮೊದ್ಲು ನಿಮ್ಮ ಮಗಳ ಜೀವನ ನೋಡ್ರಿ. ಅದನ್ನೇ ಕಾಣಿ ಬಡ್ಕೊಂತ ಇರೋದು. ನಿನ್ ಸಂಸಾರದ ವಿಷಯ, ನಿಮ್ಮ ಮನೆ ವಿಷಯ ನೋಡ್ಕೋಬೋದ್ರಿ. ನನ್ನ ಮಗಳ ವಿಷಯ ನಿಮ್ಗೆ ಬೇಡ ಚಿಂತೆ. ಅವಳು ಬುದ್ಧಿವಂತೆ, ಅವಳಿಗೆ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನ. ನಿನ್ ತರ ದಡ್ಡಿ ಅಲ್ಲ ಅವಳು. ಮುಚ್ಕೊಂಡು ಹೋಗ್ರಿ. ಬರೀ ಇದೇ ಆಯ್ತು ನಿಮ್ ಬಾಳೆಲ್ಲನ. ದಿವ್ಯಾ ಸುಮ್ಮನೆ ಹೋಗೋಣ. ಏನ್ ಜನಮಾನ ಏನ್ ಕತ್ತಿ? ನಮ್ಮ ಅತ್ತೆ ಬೇರೆ ಓದ್ಲಲ್ಲಪ್ಪ ಈಗ. ಅಲ್ಲಿ ಹೋಗಿ ಏನ್ ಮಾಡ್ತಾಳೋ ಏನ್ ಸುಡ್ಗಾಡೋ. ಆ ಪಾರ್ವತಿನ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ನಮ್ಮ ಅತ್ತೆ. ಹೋಗತ್ತ, ನಾನು ಹೇಳೋದು ಬೇಡ ಅಂತ ಅನ್ಕೊಂಡಿದ್ದೆ. ಈ ಲೌಡ್ಯರ್ ಬಂದು ಹೇಳ್ಬಿಟ್ಟವ್ರ ಅಲೆ. ಯಾರಾದ್ರೂ ನೆಮ್ಮದಿಯಾಗಿದ್ದಾರೆ ಅಂದ್ರೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಇವರಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.